ವಿಖ್ಯಾತ ಮೈಸೂರು ದಸರಾ ಭಾಗವಾದ ರೈತ ದಸರಾ ಸಂಭ್ರಮದಲ್ಲಿ ನಾವಿದ್ದೀವಿ. ರೈತ ದಸರಾ ಅಂತ ಹೇಳಿದ ತಕ್ಷಣ ಅಂದ್ರೆ ಎಷ್ಟೇ ಟೆಕ್ನಾಲಜಿ ಮುಂದುವರೆದಿರಬಹುದು, ಏನೇ ಆಗಿರಬಹುದು, ಆದರೆ ರೈತ ನೇಗಿಲು ಹಿಡಿದು ತೋಟಗಳಲ್ಲಿ ಹೊಲಗಳಲ್ಲಿ ಬೆವರು ಸುರಿಸದೇ ಇದ್ರೆ ನಮಗೆ ಅನ್ನ ಸಿಗೋದಿಲ್ಲ. ಆದರೆ ಆ ರೈತನಿಗೆ ಅವನ ಕೆಲಸ ಚೂರು ಅನುಕೂಲ ಆಗುವಂಥ ಕೆಲಸವನ್ನಾದರೂ ನಾವು ಮಾಡಬಹುದು. ಅದಕ್ಕಾಗಿ ರೈತ ದಸರಾದಲ್ಲಿ ಸಾಕಷ್ಟು ಹೊಸ ಹೊಸ ಟೆಕ್ನಾಲಜಿಯ ತಳಿಗಳಾಗಿರ್ಬೋದು ಅಥವಾ ಟ್ರ್ಯಾಕ್ಟರ್ಸ್ ಯಂತ್ರಗಳಾಗಿರ್ಬೋದು ಎಲ್ಲವನ್ನ ಕೂಡ ಪರಿಚಯಿಸಲಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನಾನೀಗ ಇದು ಕೂತಿರುವಂಥದ್ದು ಇದು ಜಪಾನ್ ಮೇಡ್ ಟ್ರ್ಯಾಕ್ಟರ್. ಇದು ನಮ್ಮ ರೈತರಿಗೆ ಅನುಕೂಲ ಆಗೋಗೋಸ್ಕರ ಇಲ್ಲಿ ಪರಿಚಯ ಮಾಡಿರುವಂಥದ್ದು. ಏನಿದರ ವಿಶೇಷತೆ ಬನ್ನಿ ಕೇಳೋಣ. ನಮ್ಮ ಜೊತೆ ರೈತರಿದ್ದಾರೆ ಇಲ್ಲಿ. ಸರ್, ನಿಮ್ಮ ಹೆಸರು ಹೇಳಿ. ಮಾದೇವ್ ಅಂತ ಮೇಡಮ್. ಮಾದೇವ್, ಈ ಟ್ರ್ಯಾಕ್ಟರ್ನ ವಿಶೇಷತೆ ಏನು ಅಂತ? ಮೇಡಮ್, ಟ್ರ್ಯಾಕ್ಟರ್ ಅಂದರೆ ಜಪಾನ್ ಟ್ರ್ಯಾಕ್ಟರ್, ತುಂಬ ಟೆಕ್ನಾಲಜಿ ಚೆನ್ನಾಗಿದೆ. ನಿಮ್ಗೆ ಎಲ್ಲ ಥರಕ ಗದ್ದೆ, ಕೆಸರು ಗದ್ದೆ, ಬಾಳೆ ತೋಟ, ಕಬ್ಬಿನ ತೋಟ, ಆಮೇಲೆ ನೀವು ಜಮೀನು ಕಡೆ ಹೋದಾಗ ಇದರಲ್ಲಿ ಟ್ರೈಲರ್ ಬರುತ್ತೆ, ಲಿಫ್ಟಿಂಗ್ ಎಲ್ಲ ಇರುತ್ತೆ. ನಿಮ್ಮ ಆಲ್ ರೋಡ್ ಎಲ್ಲ ಪರ್ಪಸ್ಗೂ ಚೆನ್ನಾಗಿದೆ. ಇನ್ನು ಯಾವ್ಯಾವ ಕ್ರಾಪ್ಸ್ ಅಂದರೆ ಯಾವ್ಯಾವ ಬೆಳೆಗಳನ್ನು ಹಾಕಿದಾಗ ಇದು ಉಪಯೋಗ ಆಗುತ್ತೆ? ಯಾವ ಥರದ ನೆಲಕ್ಕೆ ಇದು ಸೂಟೇಬಲ್ ಅಂತ? ಮೇಡಮ್, ನಿಮಗೆ ಕಬ್ಬು ಆಗಿರ್ಬೋದು ಮೇಡಮ್, ಕಬ್ಬಾಗಿರ್ಬೋದು, ಬಾಳೆ ಆಗ್ಬೋದು, ಅಡಿಕೆ ತೋಟ ಆಗ್ಬೋದು, ಕೆಸರು ಗದ್ದೆ ಆಗ್ಬೋದು, ಡ್ರೈಲ್ಯಾಂಡ್ ಆಗ್ಬೋದು, ಎಲ್ಲ ಥರಕ್ಕೂ ನಿಮ್ಗೆ ಸುಪೀರಿಯರ್ ಆಗಿದೆ ಮೇಡಮ್. ಇನ್ನು ಅಂದರೆ ಈ ಒಂದು ಟ್ರ್ಯಾಕ್ಟರ್ನನ್ನು ತಗೊಳ್ಳೋದಾದರೆ ನಮ್ಮ ರೈತರು ಯಾವ ರೀತಿ ತಗೊಳ್ಬೇಕು, ಇದು ಎಷ್ಟು ಬೆಲೆ ಬಾಳುತ್ತೆ, ಮತ್ತು ಎಲ್ಲ ಕಡೆ ಸಿಗುತ್ತಾ ಇದು ಅನ್ನುವಂಥದ್ದು? ನಮಗೆ ಇದು ಮೈಸೂರು ಡಿಸ್ಟಿಕ್ಕಲ್ಲಿ ಡೀಲರ್ಶಿಪ್ ಇರ್ತಾರೆ, ಮಂಡ್ಯ ಬೇರೆ ಇರ್ತಾರೆ. ಅದು ಡೀಲರ್ಶಿಪ್ಪು ಆ ಏರಿಯಾದಲ್ಲಿ ಇರ್ತಾರೆ. ನಿಮಗೆ ನಮ್ಮದು ಲಕ್ಷ್ಮೀಪುರಂ ಬರುತ್ತೆ ಆಫೀಸು, BN ಆಟೋ ಸರ್ವಿಸ್ ಅಂತ ಬರುತ್ತೆ. ನಿಮ್ಗೆ ಮಾಹಿತಿ ಬೇಕಾದರೆ ಅಲ್ಲಿ ನಂಬರ್ ಇದೆ, ಕಾಲ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಕೊಡ್ತಾರೆ. ಈಗ ರೈತ ದಸರಾ ನಡೀತಾ ಇದೆ, ಸಾಕಷ್ಟು ಜನ ರೈತರು ಕೂಡ ಇಲ್ಲಿ ಬರ್ತಾರೆ 3 ದಿನಗಳ ಕಾಲ. ಸೊ ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅಂದರೆ ಇದು ಎಲ್ರಿಗೂ ಕೂಡ ಒಗ್ಗುತ್ತಾ? ನೀವು ಅದನ್ನು ಹೇಳ್ಕೊಡ್ತೀರಾ ಯಾವ ರೀತಿಯಾಗಿ ಅಂತ? ಎಲ್ಲರಿಗೂ ಆಗುತ್ತೆ ಮೇಡಮ್, ಏನು ತೊಂದರೆ ಇಲ್ಲ ಮೇಡಮ್. ಈಗ ರೈತರು ಎಷ್ಟೋ ಜನ, ಸುಮಾರು ನಾವು 1000 ಗಾಡಿ ಕೊಟ್ಟಿದ್ದೀವಿ. ಎಲ್ಲ ಒಳ್ಳೆ ಒಪಿನಿಯನ್ ಚೆನ್ನಾಗಿದೆ, ಸುಪೀರಿಯರ್ ಆಗಿದೆ ಟ್ರ್ಯಾಕ್ಟ್ರು. ಆಮೇಲೆ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ನಮ್ಮ ಇಂಡಿಯಾದಲ್ಲಿ ಮಾಡೋಕ್ಕೂ ಜಪಾನಲ್ಲಿ ಮಾಡೋಕ್ಕೂ ನಿಮ್ಗೆ ಅದು ಭಾಳ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಮತ್ತೆ ಇನ್ನು ಸಾಕಷ್ಟು ಜನ ರೈತರಿಗೆ ಟ್ರ್ಯಾಕ್ಟರ್ ತಗೊಳ್ಬೇಕು, ಅದರಿಂದ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಗೊತ್ತಿರುತ್ತೆ. ಆದರೆ ಯಾವುದನ್ನ ತಗೊಳ್ಬೇಕು, ಯಾವ ರೀತಿ ಅದನ್ನು ಉಪಯೋಗ ಮಾಡಬೇಕು, ಮತ್ತು ಅದರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇರೋದಿಲ್ಲ. ಮತ್ತು ಇದರ ಮೇಂಟೆನೆನ್ಸ್ ಕೂಡ, ಈ ಇಂಜಿನ್ ಆಗಿರ್ಬೋದು, ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಇದ್ರ ಬಗ್ಗೆ ನೀವು ಮಾಹಿತಿ ಕೊಡೋದು? ಮೇಡಮ್, ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಬರುತ್ತೆ ಮೇಡಮ್. ಆಯಿಲ್ ಸರ್ವಿಸ್ ಬರುತ್ತೆ ಅಷ್ಟೇ. ನಿಮಗೆ 50 ಅವರ್ಸ್ಗೆ ಫಸ್ಟ್ ಸರ್ವಿಸ್ ಬರುತ್ತೆ, ಸೆಕೆಂಡ್ ಸರ್ವಿಸ್ 200 ಬರುತ್ತೆ. ಆಲ್ ರೌಂಡು 400ಗೆ ನಿಮಗೆ ಫುಲ್ ಎಲ್ಲ ಓರಲ್ಲಿ ಬರುತ್ತೆ. ನಿಮಗೆ 200 ಗಂಟೆ ಕಂಪಲ್ಸರಿ ಸರ್ವಿಸ್ ಬರುತ್ತೆ. ಖರ್ಚೆಲ್ಲ ಕಮ್ಮಿ ಬರುತ್ತೆ, ಏನು ಜಾಸ್ತಿ ಏನು ದುಬಾರಿ ಏನಿಲ್ಲ ಮೇಡಮ್ ಅವರೇ. ಇನ್ನು ಇದರ ಹೊರತಾಗಿ ಇನ್ನು ಯಾವೆಲ್ಲ ಟ್ರ್ಯಾಕ್ಟರ್ಸ್ಗಳನ್ನ ಪ್ರಿಫರ್ ಮಾಡಬೇಕು ರೈತರು ಅಂತ ನೀವು ಹೇಳ್ತೀರಾ? ಯಾವುದೆಲ್ಲ ನಿಮ್ಮ ಹತ್ರ ಸಿಗುತ್ತೆ? ನಮ್ಮಲ್ಲಿರೋದು ಮೇಡಮ್ ಕುಬಟ ಇದೆ ನಮ್ಮ ಹತ್ರ. ಬೇರೆಯವರು ಮಹೇಂದ್ರ ಇದೆ, ಫರ್ಗೂಷನ್ ಇದೆ. ಅವರು ಅಷ್ಟು ಅವ್ರ ಖುಷಿ ಯಾವ್ದು ಬೇಕು ತಗೋಬೋದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ, ನಾನೇ ಇದನ್ನು ಓಡಿಸಿ ನೋಡಿದೆ ಸ್ವಲ್ಪ ದಿನ ಹಿಂದೆ. ಬಹಳ ಈಸಿ ಆಗಿದೆ, ಮತ್ತು ಇದರ ಭಾರ ಕೂಡ ಅತ್ಯಂತ ಕಡಿಮೆ ಇರುವಂಥದ್ದು. ಹೀಗಾಗಿ ಹೊಲಗಳಲ್ಲಿ ರೈತರಿಗೆ ಇದು ಸಾಕಷ್ಟು ಸಹಾಯ ಆಗುವಂಥದ್ದು ಅಂತಲೇ ಹೇಳ್ಬೋದು. ರೈತ ದಸರಾದಲ್ಲಿ ಇದನ್ನು ಪರಿಚಯ ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ರೈತರು ಬಂದು ಇದರ ಉಪಯೋಗವನ್ನು ಪಡೆದುಕೊಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.
ನಾಡಹಬ್ಬ ಮೈಸೂರು ದಸರಾದಲ್ಲಿ ರೈತ ದಸರಾ 2025 ನಡೀತಾ ಇದೆ. 3 ದಿನಗಳ ಕಾಲ ನಡೆಯುವಂತ ರೈತ ದಸರಾದಲ್ಲಿ ದೇಶದಾದ್ಯಂತ ಅಂದ್ರೆ ರಾಜ್ಯದಾದ್ಯಂತ ಸಾಕಷ್ಟು ರೈತರು ಬಂದು ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಜೊತೆ ಕೂಡ ಈಗ ವರುಣಾ ಕ್ಷೇತ್ರದಿಂದ ರೈತರು ಬಂದಿರುವಂತದ್ದು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್, ರೈತ ದಸರಾ ನಡೀತಾ ಇದೆ, ಸಾಕಷ್ಟು ಜನ ಆಗಮಿಸಿದ್ದೀರಿ ತುಂಬಾ ಕಡೆಗಳಿಂದ. ಹೇಗೆ ಅನ್ನಿಸ್ತಾ ಇದೆ ರೈತ ದಸರಾ? ಮೊದಲನೇದಾಗಿ ಒಂದು ವಿಚಾರ ಹೇಳಬೇಕಂದ್ರೆ ನಮ್ಮ ಪರಿಚಯ ಮಾದೇಶ್ ಎಸ್ಕೆ ಅಂತೇಳಿ, ನಾವು ರೈತ ಮುಖಂಡರು ಕೂಡ. ಸೋಮೇಶ್ವರಪುರ ಗ್ರಾಮ, ವರುಣಾ ಹೋಬಳಿ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿಂದ ಸುಮಾರು 15 ಜನ ನಾವು ರೈತರುಗಳು ಒಂದು ಕಾರ್ಯಕ್ರಮಕ್ಕೆ ಮೈಸೂರಿನಲ್ಲಿ ನಡೀತಕ್ಕಂತಹ ರೈತರ ದಸರಾಕ್ಕೆ ಆಗಮಿಸಿದ್ವಿ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ ನಾವು ಹೋಗಿದ್ವಿ. ಅಲ್ಲಿ ಸುಮಾರು ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂತಹ ಭತ್ತದ ತಳಿಗಳನ್ನು ಹಾಕಿರ್ತಕ್ಕಂಥದಕ್ಕೆ ಭತ್ತದಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳು, ಕೀಟನಾಶಕಗಳ ಬಗ್ಗೆ ತುಂಬ ಸವಿವರವಾಗಿ ಮಾಹಿತಿಯನ್ನು ಕೊಟ್ಟಿರೋದು ನಮ್ಮ ರೈತ ಬಂಧುಗಳಿಗೆ ತುಂಬ ಉಪಯುಕ್ತವಾಯಿತು. ಅದೇ ರೀತಿ ಹೈನುಗಾರಿಕೆಯನ್ನು ಕೂಡ ನಮ್ಮ ರೈತರು ನಾವು ಮಾಡ್ತೀವಿ. ಅಲ್ಲೂ ಕೂಡ ಹಸುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಯಾವ ರೀತಿ ರೋಗ ರುಜಿನಗಳು ಬರ್ತವೆ, ಕಾಯಿಲೆಗಳು ಬರ್ತವೆ, ಅದಕ್ಕೆ ತಡೆಗಟ್ಟುವ ಕ್ರಮಗಳೇನು ಅಂತಕ್ಕಂಥದ್ದು ನಮ್ಮ ನಾಡ ಹಬ್ಬ ಮೈಸೂರು ದಸರಾದ ಪ್ರಯುಕ್ತ ರೈತ ದಸರಾದಲ್ಲಿ ನಮಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಚಾಚು ಚಪ್ಪೆ ಅಚ್ಚುಕಟ್ಟಾಗಿ ಸವಿವರವಾಗಿ ಮಾಹಿತಿಯನ್ನು ಕೊಟ್ಟಂತಹ ನಮ್ಮ ಇಡೀ ಎಂಟೈರ್ ಸರ್ಕಾರಕ್ಕೆ ಮತ್ತು ನಮ್ಮ ವರುಣಾ ರೈತ ಸಂಪರ್ಕ ಕೇಂದ್ರದಲ್ಲಿ ಆನಂದ್ ಸರ್ ಅಂತೇಳಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಅವ್ರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ತುಂಬಾ ಖುಷಿಯಾಗುತ್ತೆ. ಇಂತಹ ಮೈಸೂರಿನಲ್ಲಿ ನಡ್ತಕ್ಕಂಥ ನಾಡಹಬ್ಬದ ಪ್ರಯುಕ್ತವಾಗಿ ಒಂದು ರೈತರ ಒಂದು ದಸರಾದ ಅಂಗವಾಗಿ ರೈತರಿಗೆ ಸವಿವರವಾದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಪರಿಹಾರವನ್ನು ಕೊಡ್ತಕ್ಕಂಥದ್ದು, ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಒಂದು ತುಂಬ ಹೆಮ್ಮೆ ಆಗುತ್ತೆ, ಮೆಚ್ಚುಗೆ ಆಗುತ್ತೆ. ನಮಗೊಂದು ತೃಪ್ತಿಯನ್ನು ತಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮೇಡಮ್. ಈಗ ಹೆಚ್ಚಾಗಿ ನಿಮ್ಮ ಕಡೆಗಳಲ್ಲಿ ಯಾವ ಬೆಳೆಯನ್ನ ಬೆಳೀತಾ ಇದ್ದೀರಾ? ಮತ್ತೆ ಈಗ ಲಾಸ್ ಆಗುವಂತ ಸಂದರ್ಭಗಳು ಕೂಡ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಏನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಯಾವುದರಲ್ಲಿ ಕಷ್ಟಗಳಿರುತ್ತೆ? ಈಗ ಕ್ರಾಪ್ ಹಾಕೋದ್ರಲ್ಲಾಗಿರಬಹುದು, ಕೆಲವು ಯಂತ್ರೋಪಕರಣಗಳನ್ನ ಬಳಸೋದ್ರಲ್ಲಾಗಿರಬಹುದು, ಅದರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಸಿಗುವಂಥದ್ದು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಹೇಳೋದಾದ್ರೆ ನೀವು ಹೇಳ್ದಂಗೆ ಮೇಡಮ್, ನಮ್ಮ ಕಡೆ ನಮ್ಮ ಭಾಗದಲ್ಲಿ ಸೋಮೇಶ್ವರಪುರ ಗ್ರಾಮ ಅಂತ ಹೇಳ್ತೀವಿ, ವರುಣಾ ಹೋಬಳಿಗೆ ಬರುತ್ತೆ. ಅಲ್ಲಿ ಭತ್ತ ಮತ್ತು ಕಬ್ಬನ್ನು ಹೆಚ್ಚಾಗಿ ನಾವು ಬೆಳಿತೀವಿ. ಇನ್ನು ಬೇಸಿಗೆ ಕಾಲದಲ್ಲಿ, ಒಂದು ಚಳಿಗಾಲದ ಸಂದರ್ಭದಲ್ಲಿ, ಮಳೆ ಇಲ್ಲದಿರೋದ ಸಂದರ್ಭದಲ್ಲಿ ರಾಗಿ ಮತ್ತು ಹುರುಳಿ ಈ ಒಂದು ಬೆಳೆಗಳನ್ನು ಬೆಳಿತೀವಿ. ಅದರಲ್ಲೂ ಭತ್ತಗಳನ್ನು ಬೆಳೆಯುವಾಗ ಅಲ್ಲಿನ ಫಲವತ್ತತೆ ಏನು pH ವ್ಯಾಲ್ಯೂ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಆನಂದ್ ಸರ್ ಇರ್ಬೋದು, ಹೇಮಂತ್ ಸರ್ ಇರ್ಬೋದು, ಒಂದು ಫೋನ್ ಕಾಂಟ್ಯಾಕ್ಟ್ ಮಾಡಿದಾಗ ಫೀಲ್ಡ್ ಬಂದವರು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಯಾವ ಗೊಬ್ಬರವನ್ನು ಹೆಚ್ಚು ಹಾಕಬೇಕು, ಯಾವ ಗೊಬ್ಬರವನ್ನು ಕಡಿಮೆ ಹಾಕಬೇಕು ಅಂತ ಒಂದು ಮಾಹಿತಿ ಕೊಡ್ತಾರೆ. ಅದೇ ರೀತಿ ಸರ್ಕಾರದ ವತಿಯಿಂದ SC/ST ಜನಾಂಗದವರಿಗೆ ಒಂದು 90% ಸಬ್ಸಿಡಿ ದರದಲ್ಲಿ ಯಂತ್ರೋಪಕರಣಗಳನ್ನು ವಿತರಣೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅದು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಪಡ್ಕೊಂಡಿದ್ದೀವಿ, ಇಲ್ಲಿ ಇರ್ತಕ್ಕಂಥ ರೈತರು ಕೂಡ ಪಡ್ಕೊಂಡಿದ್ದಾರೆ. ಈ ಒಂದು ಉಪಯುಕ್ತತೆಯಿಂದ ನಾವು ಸದ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ವರುಣಾ ಕ್ಷೇತ್ರದಿಂದ ಬಂದಂತಹ ರೈತ ದಸರಾಗೆ ಬಂದಂತಹ ರೈತರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.